ನಮಸ್ಕಾರ ಬಂಧುಗಳೇ, ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್. ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇನೆ ಅಂದರೆ ಹಾಗೆ ಸಬ್ಸ್ಕ್ರೈಬ್ ಆಗದೇನೆ ಹಾಗೆ ನೋಡಬೇಕು ಅಂತ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಹಾಗೆ ನೋಡಬೇಡಿ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ. ಜೊತೆಗೆ ಏನಾದರೂ ಅಭಿಪ್ರಾಯ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಮ್ಮ ಅಭಿಪ್ರಾಯವನ್ನು ತಿಳಿಸಿ. ಮತ್ತು ಲೈಕ್ ಮಾಡಿದ ತಕ್ಷಣ ಒಂದು ಹೈಪ್ ಅಂತಕ್ಕಂಥ ಬಟನ್ ಬರ್ತಾಯಿದೆ, ಆ ಬಟನನ್ನು ಪ್ರೆಸ್ ಮಾಡಿ ನಮ್ಮ ಚಾನಲಿಗೆ ಪ್ರೋತ್ಸಾಹಿಸಿ ಅಂತೇಳಿ ಒಂದು ವರದಿ ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀವಿ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಸುಮಾರು ವರದಿಗಳು ನಮ್ಮ ಚಾನಲಲ್ಲಿ ಪ್ರಸಾರ ಮಾಡ್ತಾ ಬಂದಿದೆ ಮತ್ತು ಇನ್ನೂ ಮಾಡ್ತಾ ಇದ್ದೀವಿ. ರಾಜ್ಯದ 6,500 ಗ್ರಾಮೀಣ ಅಂಗವಿಕಲರ ಪುನರ್ವಸತಿ ಕಾರ್ಯಕರ್ತರು ಸುಮಾರು ಒಂದು ತಿಂಗಳಿಂದ ಅಂದರೆ ಬರದಿಂದ ಎಲ್ಲ ತಾಲೂಕಿನ ಶಾಸಕರನ್ನು, ಆಯಾ ತಾಲೂಕಿನ ಶಾಸಕರನ್ನು ಭೇಟಿಯಾಗಿ ಮತ್ತು ಸಚಿವರನ್ನು ಭೇಟಿಯಾಗಿ ಅವರ ಕಾಯಮಾತಿ ಮತ್ತು ಕನಿಷ್ಠ ವೇತನದ ಬಗ್ಗೆ ಮನವಿ ಪತ್ರವನ್ನು ಸಲ್ಲಿಸುವಂಥ ಕೆಲಸ ಗ್ರಾಮೀಣ ಅಂಗವಿಕಲರ ಪುನರ್ವಸತಿ ಕಾರ್ಯಕರ್ತರಿಂದ ಮತ್ತು ಸಂಘಟನೆ ಮೂಲಕ ಭರದಿಂದ ಸಾಗಿದೆ. ಆ ಒಂದು ವರದಿಗಳು ನಮ್ಮ ಚಾನಲ್ ಪ್ರಸಾರ ಮಾಡ್ತಾ ಇದ್ದೀವಿ. ಹಾಗೆಯೇ ಒಂದು ವರದಿ ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ, ಅದನ್ನು ತಮಗೆ ಪ್ರಸಾರ ಮಾಡಿ ಪ್ರಸ್ತುತಪಡಿಸ್ತಾ ಇದ್ದೀವಿ. ತಾವೆಲ್ಲ ಗಮನಿಸ್ಬೇಕಂತ ಕೇಳ್ಕೊತಾ ಇದ್ದೀವಿ. ಏನಂತಂದರೆ BM ನಾಗರಾಜ್ ಮಾನ್ಯ ಶಾಸಕರು, ವಿಧಾನಸಭಾ ಕ್ಷೇತ್ರ ಸಿರುಗುಪ್ಪ, ಇವರಿಗೆ ಏನು ಮನವಿ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ನೋಡೋದಾದರೆ MRW, VRW, URW ಅವರಿಗೆ ಕನಿಷ್ಠ ವೇತನ ಮತ್ತು ಕಾಯಮಾತಿ ಮಾಡಲು ವಿಧಾನಸಭಾ ಅಧಿವೇಶನದಲ್ಲಿ ನಮ್ಮ ಬಗ್ಗೆ ಚರ್ಚೆ ಮಾಡುವ ಕುರಿತು ಅವರು ಮನವಿ ಮಾಡಿಕೊಂಡಿದ್ದಾರೆ. ಮನವಿಯಲ್ಲಿ ಏನು ಹೇಳಿದ್ದಾರೆ ಅಂದರೆ, ಕಳೆದ 17 ವರ್ಷಗಳಿಂದ ವಿಶೇಷ ಚೇತನರ ಇಲಾಖೆಯಡಿಯಲ್ಲಿ MRW ಅಂದರೆ ತಾಲೂಕಾ ವಿವಿಧೋದ್ದೇಶ ಪುನರ್ವಸತಿ ಕಾರ್ಯಕರ್ತರು, VRW ಗ್ರಾಮೀಣ ಅಂಗವಿಕಲರ ಪುನರ್ವಸತಿ ಕಾರ್ಯಕರ್ತರು ಮತ್ತು URW ಅಂದರೆ ನಗರ ಪುನರ್ವಸತಿ ಕಾರ್ಯಕರ್ತರಾಗಿ ತಾಲೂಕವಾರು ನಗರ, ಪಟ್ಟಣ ಮತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ಗೌರವಧನ ಆಧಾರದ ಮೇಲೆ ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸುತ್ತಿದ್ದು ಮತ್ತು ಸರ್ಕಾರದಿಂದ ಬರುವ ಎಲ್ಲ ಸವಲತ್ತುಗಳನ್ನು ಸೌಕರ್ಯಗಳನ್ನು ವಿಕಲಚೇತನರ ಮನೆ ಬಾಗಿಲಿಗೆ ತಲುಪಿಸುತ್ತಿದ್ದು, ಇವತ್ತು ಈಗಾಗಲೇ ಈ ಹಾಜರಾತಿ ಬಂದಿದ್ದು ಅಂದರೆ ಎಲ್ಲರೂ ಈ ಹಾಜರಾತಿಯನ್ನು ಪಾಲಿಸುತ್ತಿದ್ದು, ನಾವೆಲ್ಲರೂ ಬೆಳಗ್ಗೆಯಿಂದ ಸಂಜೆಯವರೆಗೆ ಅಂದರೆ ಬೆಳಿಗ್ಗೆ 10ವರೆಗೆ ಚೆಕ್-ಇನ್ ಆಗಿ ಸಂಜೆ 5:15ವರೆಗೆ ಅಲ್ಲಿ ಇದ್ದು ಚೆಕ್ಔಟ್ ಮಾಡಿ ಹಾಜರಾತಿಯನ್ನು ನಾವು ಪರಿಪಾಲಿಸ್ತಾ ಇದ್ದೀವಿ. ಹಾಗಾಗಿ ಸಂಜೆಯವರೆಗೂ ತಾಲೂಕು ಮತ್ತು ನಗರ, ಪಟ್ಟಣ, ಗ್ರಾಮ ಪಂಚಾಯತಿಗಳಲ್ಲಿ ಕರ್ತವ್ಯ ನಾವು ನಿರ್ವಹಿಸ್ತಾ ಇದ್ದೇವೆ. ಪ್ರಸ್ತುತ ನಮಗೆ ಸರ್ಕಾರ ನೀಡುತ್ತಿರುವ ಗೌರವಧನ ತುಂಬ ಕಡಿಮೆ ಇದ್ದು, ಅಂದರೆ ಇವರಿಗೆ ಕೊಡ್ತಕ್ಕಂಥ ಗೌರವಧನ ಅಂದರೆ ಗ್ರಾಮೀಣ ಮತ್ತು ನಗರ ಪುನರ್ವಸತಿ ಕಾರ್ಯಕರ್ತರಿಗೆ ಸರ್ಕಾರ ಎಷ್ಟು ಕೊಡ್ತಾ ಇದೆ ಅಂದರೆ ರೂಪಾಯಿ 10,000 ತಿಂಗಳಿಗೆ ಕೊಡ್ತಾ ಇದೆ. ಮತ್ತು ತಾಲೂಕಾ ವಿವಿಧೋದ್ದೇಶ ಪುನರ್ವಸತಿ ಕಾರ್ಯಕರ್ತರು MRWಗಳಿಗೆ ಪ್ರತಿ ತಿಂಗಳ ಒಂದು 16,000 ರೂಪಾಯಿ ಈಗಾಗಲೇ ಗೌರವಧನ ಸರ್ಕಾರ ಕೊಡ್ತಾ ಇದೆ. ಆದರೆ ಈ ಕೊಡ್ತಾ ಇರೋ ಗೌರವಧನ ಇವತ್ತಿನ ಬೆಲೆ ಏರಿಕೆ ದಿನಗಳಲ್ಲಿ ಕುಟುಂಬ ನಿರ್ವಹಣೆ ಮತ್ತು ಕುಟುಂಬ ಸಾಗಿಸುವ ನಮಗೆ ತುಂಬ ತೊಂದರೆ ಆಗ್ತದೆ, ಕಷ್ಟವಾಗ್ತಿದೆ. ಈ ಗೌರವಧನದಿಂದ ನಮ್ಮ ಜೀವನ ಮಾಡಲು ತುಂಬ ಕಷ್ಟವಾಗುತ್ತಿದ್ದು ನಮಗೆ ಮತ್ತು ಸುಪ್ರೀಂ ಕೋರ್ಟ್ ಆದೇಶ 2016 ವಿಕಲಚೇತನರ ಆ್ಯಕ್ಟ್ನಂತೆ ಕನಿಷ್ಠ ವೇತನ ಮಾಡುವಂತೆ ಸರ್ಕಾರಕ್ಕೆ ಆದೇಶ ನೀಡಿದರೂ ಇಲ್ಲಿವರೆಗೂ ನಮಗೆ ಯಾವುದೇ ರೀತಿಯಿಂದ ಸೌಲಭ್ಯಗಳು ಮತ್ತು ಜೀವನಕ್ಕೆ ಆಧಾರಕ್ಕೆ ಯಾವುದೇ ಯೋಜನೆ ರೂಪಿಸಿಲ್ಲ. ಆದ್ದರಿಂದ ತಾವುಗಳು ಬೆಳಗಾವಿ ಚಳಿಗಾಲ ಅಧಿವೇಶನದಲ್ಲಿ ನಮ್ಮೆಲ್ಲರ ಪರವಾಗಿ ಅಂದರೆ ರಾಜ್ಯದ 6,500 ಗ್ರಾಮೀಣ ಅಂಗವಿಕಲರ ಪುನರ್ವಸತಿ ಕಾರ್ಯಕರ್ತರ ಪರವಾಗಿ ಅಧಿವೇಶನದಲ್ಲಿ ಮಾತನಾಡುವಂತೆ ಮಾನ್ಯ ಶಾಸಕರಾದಂಥ ಶ್ರೀಮಾನ್ BM ನಾಗರಾಜ್ ಸರ್ ಅವರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಮತ್ತು ತಾವುಗಳು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಚರ್ಚಿಸಿ ಹಾಗೂ ಸರ್ಕಾರದ ಜೊತೆ ಚರ್ಚಿಸಿ ದಯವಿಟ್ಟು ಕನಿಷ್ಠ ವೇತನ ಮತ್ತು ಕಾಯಮಾತಿ ಮಾಡುವಂತೆ ಸರ್ಕಾರಕ್ಕೆ ತಮ್ಮ ಮೂಲಕ ಮನವಿ ಮಾಡ್ಕೋತಾ ಇದ್ದೀವಿ ಅಂತೇಳಿ ಈ ಪತ್ರದ ಮೂಲಕ ಅವರು ಮಾನ್ಯ ಶಾಸಕರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಈ ಮನವಿ ಮಾಡಿಕೊಂಡ ಸಂದರ್ಭದಲ್ಲಿ ಯಾರ್ಯಾರಿದ್ದರು ಅಂತಕ್ಕಂಥ ನೋಡೋದಾದರೆ, ಈ ಸಂದರ್ಭದಲ್ಲಿ ಅಂದರೆ ಶಾಸಕರಿಗೆ ಮನವಿ ಪತ್ರ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರು ಯಾರ್ಯಾರಂದರೆ ಸಾಬೇಶ್ ನಾಯಕ್ ಇವರು MRW ಸಿರುಗುಪ್ಪ ಅವರು, ಜೊತೆಗೆ ನಾಗಪ್ಪ URW ಅಂದರೆ ನಗರ ಪುನರ್ವಸತಿ ಕಾರ್ಯಕರ್ತರು ಸಿರುಗುಪ್ಪ, ಜೊತೆಗೆ ನಾಗರಾಜ್ VRW, K ಸುಗೂರ್ ಗ್ರಾಮ ಪಂಚಾಯಿತಿ ಮತ್ತು B ಮುದಿಯಪ್ಪ ಸಿರಿಗೇರಿ ಗ್ರಾಮ ಪಂಚಾಯಿತಿ ಮತ್ತು ಪಂಪ ಪಾನಗೌಡ K ಅಂದರೆ ನಡುವಿ ಗ್ರಾಮ ಪಂಚಾಯಿತಿ ಮತ್ತು D ಅಂಬಯ್ಯ ಪಟ್ಟಣ ಪಂಚಾಯಿತಿ ತೆಕ್ಕಲಕೋಡೆ ಮತ್ತು ಕಾಳಿಂಗಪ್ಪ ಉಪ್ಪಾರು ಹೊಸಳ್ಳಿ ಗ್ರಾಮ ಪಂಚಾಯಿತಿ, ಜೊತೆಗೆ M ಈರಮ್ಮ ಮುದ್ದುಟ್ಟನೂರು ಗ್ರಾಮ ಪಂಚಾಯಿತಿ VRW ಮತ್ತು B ನೇತ್ರಾವತಿ URW ನಗರಸಭೆ ಸಿರುಗುಪ್ಪ, ಜೊತೆಗೆ ಈರಮ್ಮ URW ನಗರಸಭೆ ಸಿರುಗುಪ್ಪ, ಜೊತೆಗೆ M ಬಸವರಾಜ್ ಹೆಳೆಕೋಟೆ 64 ಗ್ರಾಮ ಪಂಚಾಯಿತಿ. ಈ ಒಂದು ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಹಾಜರಿದ್ದು
ಸನ್ಮಾನ್ಯ ಶ್ರೀ BM ನಾಗರಾಜ್ ಸರ್ ಅವರು ಅಥವಾ ಶಾಸಕರು ಸಿರುಗುಪ್ಪ ಅವರಿಗೆ ಈ ಎಲ್ಲ ಕಾರ್ಯಕರ್ತರ ಬಗ್ಗೆ ಅಧಿವೇಶನದಲ್ಲಿ ಧ್ವನಿ ಎತ್ತಬೇಕು ಅಂತಕ್ಕಂಥ ವಿಚಾರ ಇಟ್ಟುಕೊಂಡು ಮನವಿ ಪತ್ರವನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ಈ ಒಂದು ವರದಿಯನ್ನು ನಮ್ಮ ಜೊತೆಗೆ ಹಂಚಿಕೊಂಡವರು ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ತಾಲೂಕಿನ ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಅಂದರೆ ಸೂಗೂರು ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ನಾಗರಾಜ್ ಗ್ರಾಮೀಣ ಅಂಗವಿಕಲರ ಪುನರ್ವಸತಿ ಕಾರ್ಯಕರ್ತರು. ಇವರು ಗ್ರಾಮ ಪಂಚಾಯಿತಿ ಸೂಗೂರು ಈ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಇವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ಒಂದು ವರದಿಯನ್ನು ಹಂಚಿಕೊಂಡಿದ್ದಾರೆ. ಅವರಿಗೆ ಧನ್ಯವಾದಗಳು. ಮತ್ತು ಕಾರ್ಯಕರ್ತರ ಎಲ್ಲ ಆಶೆಗಳು ಈಡೇರಲಿ ಮತ್ತು ಅಧಿವೇಶನದಲ್ಲಿ ಅವರ ಬಗ್ಗೆ ಚರ್ಚೆ ಆಗಲಿ ಅಂತೇಳಿ ಚಾನಲ್ ಬಳಗದಿಂದಲೂ ಸಹಿತ ಶುಭ ಹಾರೈಸಿ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು.